ಥ್ಯಾಂಕ್ ಯು ಸರ್. ಒಂದು ದರ್ಶನ್ ಅವ್ರ ಬಗ್ಗೆ ನಿಮ್ಗೆಲ್ಲ ಒಂದ್ ರೀತಿ ಕಾಂಪ್ರಮೈಸ್ ಮಾಡ್ಕೊಳ್ಳೋಣ, ಸಾಲ್ವ್ ಮಾಡ್ಕೊಳ್ಳೋಣ ಈ ವಿಷಯ ಅಂತ ಇತ್ತು. ಈಗ ಅದು ಅತಿರೇಕಕ್ಕೆ ಹೋಯ್ತು ಟ್ರೈ ಮಾಡಿದೆ, ನಿನ್ನೆ ತನ್ಕೊಂಡು ಟ್ರೈ ಮಾಡಿದೆ. ಅವ್ರು ಆಯ್ತು ಸುಮ್ಮನಿದ್ ಬಿಡಿ. ನಿನ್ನೆ 2,000 ಪೇಜಲ್ಲಿ ಹಾಕ್ಸೋ ನೀವು ಯಾವ ಸೀಮೆ ದೊಡ್ಡ ನಟ ಸರ್? ಕಾಮನ್ ಸೆನ್ಸ್ ಇಲ್ಲ ನಿಮಗೆ? ನಿಮ್ಗೆ ಕಾಮನ್ ಸೆನ್ಸ್ ಬೇಡವಾ ಸರ್? ನಿಮ್ಮದೇ ಡಿ ಪೇಜ್ಗಳಲ್ಲಿ ಯಾವ್ದು ಮಾಡ್ತಾರೆ? ನಾನು ಹೇಳ್ತಾ ದರ್ಶನ್ ಅವ್ರಿಗಲ್ಲ, ಯಾರು ಹಾಕಿಸ್ತಾ ಇದ್ದಾರೆ ಪೇಜ್ ಅವ್ರಿಗೆ ಹೇಳ್ತಾ 2,000 ಪೇಜಲ್ಲಿ ಹಾಕ್ಸ್ಬೇಕು, ದುಡ್ಡು ಖರ್ಚು ಮಾಡಬೇಕಲ್ವ ಸರ್? ಟ್ವಿಟರ್ಲಿ ಹಾಕ್ಸ್ಬೇಕು, ಅವ್ರಿಗೆ ಹೇಳ್ತಾ ಇರೋದು. ನಾನು ಹೇಳ್ತಾರೆ ದರ್ಶನ್ ಅವ್ರಿಗಲ್ಲ. ಇದರಿಂದ ದರ್ಶನ್ ಅವ್ರಿಗಿದ್ರೆ ಈ ಮಾತು ದರ್ಶನ್ಗೆ ಅನ್ವಯಿಸುತ್ತೆ. ದರ್ಶನ್ ಇಲ್ಲ ಅಂದರೆ ದರ್ಶನ್ಗೆ ಅನ್ವಯಿಸಲ್ಲ. ದರ್ಶನ್ ಅವ್ರ ಬಗ್ಗೆ ನಾವು ಪ್ರೀತಿಯಿಂದ ಹೇಳ್ತೀವಿ, ಗೌರವ ಸರ್. ನಮಗೂ ಬೇಜಾರಾಗುತ್ತೆ ಸರ್, ನಮಗೂ ಕೋಪ ಬರುತ್ತೆ ಸರ್, ನಮಗೆ ನೋವು ಮಾಡೋಕ್ಕೆ ಹೋಗ್ಬಾರ್ದು ಸರ್. ನಾವು ಬೇರೆಯವ್ರಿಗೆ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸರ್. ಪರ್ಸ್ನಲ್ ವಿಚಾರಕ್ಕೆ ಬರಬಾರ್ದು ಸರ್. ಒನ್ಸ್ ಫ್ಯಾಮಿಲಿ ಡ್ಯಾಮೇಜ್ ಆಗುತ್ತೆ, ನಾವು ತೊಗೊಳೋದು ರೀತಿ ಬೇರೆ ಥರ ಇರುತ್ತೆ ಸರ್. ಕುಡ್ದಿದ್ರು ಅದು ಇದ್ದತ್ತಲ್ಲ. ಪ್ರೋಗ್ರಾಮ್ ಮಾಡಿದವರೇ ಬಂದು ಹೇಳೋರು ಈಗಲಾರು ಗೊತ್ತಾಯ್ತಾ ಸರ್? ನಿಮ್ಮ ತನಿಖಾ ಸಂಸ್ಥೆ ಏನೈತೆ ಮುಚ್ಕೊಂಡು ಮಲ್ಬಿದ್ದರೆ ಕೇಳಿ ಸರ್. ನನ್ನ ವಿಚಾರದಲ್ಲಿ ಬರಬಾರ್ದು ಸರ್. ನಾನು ಯಾರ ಜೊತೆಗಾರು ಹೋಯ್ತೀನಿ ಸರ್. 100 ಜನರ ಜೊತೆ ಹೋದೆ, ನನ್ನ ಇಷ್ಟ ಸರ್. ಕೇಳಕ್ಕೆ ನನ್ನ ಈ ಬೋ ಮಕ್ಳು ಯಾರು ಸರ್ ಕೇಳಕ್ಕೆ?